ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ತಾನೇ ಹೇಳಿದೆ, ಇವತ್ತು ನಾವು ಮುಂಬರುವ ಅಂದರೆ KS ಆಗಿರ್ಬೋದು, PDO ಆಗಿರ್ಬೋದು, VA ಆಗಿರ್ಬೋದು, HSTR, FDA, SDI ಇವಕ್ಕೆಲ್ಲ ಬಹು ನಿರೀಕ್ಷಿತ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನಿಮಗೆ ಗೊತ್ತೇ ಇದೆ, ಲಾಸ್ಟ್ ಟೈಮ್ ನೋಡಿದ್ರಲ್ಲ ನೀವು ಯಾವ ರೀತಿ ಕ್ವಶನ್ ಕೇಳಿದ್ರು. BMTC ಆಗಿರ್ಬೋದು, ಸೊ CTI ಆಗಿರ್ಬೋದು, CTI, ಓಕೆನಾ, ಈ ರೀತಿ ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಇನ್ನೇನು GPSTR ಕೂಡ ಆಗ್ತಾ ಇದೆ, ಅದೇ ರೀತಿಯಾಗಿ PU ಲೆಕ್ಚರ್ ಕೂಡ ನೋಟಿಫಿಕೇಶನ್ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಪ್ರತಿಯೊಂದು ಬಗ್ಗೆ ನಾವು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪ್ರಚಲಿತ ಆಗಿರ್ಬೋದು, ಈ ಫಾರ್ ಎಕ್ಸಾಂಪಲ್ ಪ್ರಚಲಿತ ನಮಗೆ ಪಕ್ಕದ ಬಾಂಗ್ಲಾದೇಶ ಆಗಿರ್ಬೋದು, ಈ ರೀತಿ ನಮಗೆ ಕೆಲವು ಅಂಶಗಳು ತಿಳಿದು ಬರ್ತಾ ಇದ್ದಾವೆ. ಯಾಕಂತಂದಾಗ ಪ್ರಚಲಿತ ಯಾವುದು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಿರಬೇಕು, ಇಲ್ಲಾಂದರೆ ನಾವು ಸಮಸ್ಯೆಗೀಡಾಗ್ತೀವಿ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರು ನಾವು ಸ್ಟಡಿ ಮಾಡ್ತಾ ಹೋದಾಗ ಮಾತ್ರ ಡಿಸ್ಕಸ್ ಸ್ಟಡಿ ಇರಲಿ, ವೆರಿ ಇಂಪಾರ್ಟೆಂಟು. ಡಿಸ್ಕಸ್ ಸ್ಟಡಿ ಇರಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ನೆನಪಿರಲಿ ಸ್ನೇಹಿತರೆ. ಒಂದು ಸೆಕೆಂಡ್. ನೋಡಿ, ಡಿಸ್ಕಸ್ ಮಾಡುವ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಯಾಕಂತಂದಾಗ ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ರೀಚ್ ಆಗ್ತವೆ, ತಲುಪ್ತವೆ. ಆಗ ನೀವು ಈಸಿಯಾಗಿ ನೋಡ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು ನಾನು ಯಾವುದೇ ಒಂದು ಕ್ಲಾಸ್ ಮಾಡಲಿ, ಆ ಕ್ಲಾಸ್ ಕೆಳಗಡೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಣ್ತಾ ಇದೆ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್, ಅಲ್ಲಿ ಜಾಯಿನ್ ಆಗುವ ಮೂಲಕ ಆ PDF ನೋಟ್ಸ್ ನೀವು ಫ್ರೀಯಾಗಿ ಉಚಿತವಾಗಿ ಪಡ್ಕೋಬೋದು. ಓಕೆ ಸ್ನೇಹಿತರೆ, ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ಇನ್ನೇನು 2 ಮಂತಲ್ಲೇ ಇದೆ ನಿಮಗೆ PDO ಇರ್ಬೋದು, VA ಇರ್ಬೋದು. ಹಾಗಾಗಿ ನಿಮ್ಮ ಸ್ಟಡಿ ಯಾವಾಗಲೂ ನಿರಂತರವಾಗಿರಲಿ. ಓಕೆ, ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೋಡಿ, ಫಸ್ಟ್ ಒಂದು ಕ್ವಶನ್ ಈ ರೀತಿ ಇದೆ ನೋಡಿ. ಸಮಭಾಜಕ ವೃತ್ತದ ಸಮೀಪದ ಸಾಗರಗಳಲ್ಲಿ ಕಡಿಮೆ ಲವಣತೆಗೆ ಪ್ರಮುಖ ಕಾರಣ. ಸೊ ಇದು ಆಲ್ಮೋಸ್ಟ್ 2 ಟೈಮ್ಸ್ ರಿಪೀಟ್ ಆಗಿದೆ ಕ್ವಶನ್ಸ್. ಒಂದು FDA ಇರ್ಬೋದು, ಅದೇ ರೀತಿಯಾಗಿ ಗ್ರೂಪ್ C ಅಲ್ಲಿ ಕೂಡ ಆಗಿರ್ಬೋದು. ಓಕೆನಾ, ನೋಡಿ ಕ್ವಶನ್ ಯಾವ ರೀತಿ ಇದೆ ಅಬ್ಸರ್ವ್ ಮಾಡಿ. ಸಮಭಾಜಕ ವೃತ್ತದ ಸಮೀಪದ ಸಾಗರಗಳಲ್ಲಿ ಕಡಿಮೆ ಲವಣತೆಗೆ ಪ್ರಮುಖ ಕಾರಣ. ಲವಣತೆ, ಕಡಿಮೆ ಲವಣತೆ ಅಂದ್ರೆ ಉಪ್ಪಿನಂಶ. ನೆನಪಿರಲಿ, ಉಪ್ಪಿನಂಶ ಕಡಿಮೆಗೆ ಕಾರಣ ಏನು ಅಂತ ಕೇಳ್ತಾ ಇದೆ. ಸೊ ನೋಡಿ, ಇಲ್ಲಿ ಉಪ್ಪಿನಂಶ ಕಡಿಮೆಗೆ ಕಾರಣ ಏನಂದ್ರೆ ಅತ್ಯಧಿಕ ಮಳೆ, ಅಧಿಕ ಆವಿಯಾಗುವಿಕೆ, ವಿಶಾಲವಾದ ಸಾಗರ, ಮೇಲಿನ ಯಾವುದು ಅಲ್ಲ ಅಂತ. ಸೊ ನೋಡಿ, ಅಧಿಕ ಆವಿಯಾಗುವಿಕೆಯಿಂದ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ನೋಡಿ, ನಮ್ಮ ಮನೆಯಲ್ಲೇ ಪ್ರಯೋಗ ಮಾಡೋಣ. ಏನಂದ್ರೆ ಒಂದು ಗ್ಲಾಸಲ್ಲಿ ನೀರು, ಉಪ್ಪಿನಂಶ ಹಾಕಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೊರಗಡೆ ಅಂದ್ರೆ ಬಿಸಿಲಿಗೆ ಇಟ್ಟರೆ ಆವಿಯಾಗಿ ಹೋಗುತ್ತೆ. ಕೆಳಗಡೆ ಏನು ಉಳಿದಿರುತ್ತೆ? ಉಪ್ಪಿನಂಶ, ಲವಣತೆ ಉಳಿದಿರುತ್ತೆ. ಅಂದ್ರೆ ಅರ್ಥ ಇಲ್ಲಿ ಇದು ಅಲ್ಲ. ಯಾಕಂತಂದಾಗ ಅದಕ್ಕೆ ಆವಿಯಾಗುವುದರಿಂದ ಲವಣತೆ ಹೆಚ್ಚಾಗುತ್ತೆ ಹೊರತಾಗಿ ಕಡಿಮೆ ಆಗಲಿಲ್ಲ. ಅವ್ರ ಕ್ವಶನ್ ಏನ್ ಕೇಳಿದಾರೆ ಅದು ಅಬ್ಸರ್ವ್ ಮಾಡಬೇಕು. ಲವಣತೆ, ಸಾಗರಗಳಲ್ಲಿ ಕಡಿಮೆ ಲವಣತೆಗೆ ಪ್ರಮುಖ ಕಾರಣ ಕೇಳಿದ್ದಾರೆ. ಸೊ ಅತ್ಯಧಿಕ ಮಳೆ, ಇಲ್ಲಿ ಸರಿಯಾದ ಉತ್ತರ ಅತ್ಯಧಿಕ ಮಳೆ ಅಂತಾನೆ ನಾವು ಹೇಳ್ಬೋದು. ನೋಡಿ, ಸಾಗರಗಳಲ್ಲಿ 3.5 ಏನಾಗಿರುತ್ತೆ ಅಂತಂದಾಗ ಲವಣಾಂಶ, ಉಪ್ಪಿನಂಶ ಒಳಗೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಯಾಕಂತಂದಾಗ ಸಮಭಾಜಕ ವೃತ್ತಗಳಲ್ಲಿ ಅತ್ಯಧಿಕ ಮಳೆಯಾಗುತ್ತದೆ. ಕಾರಣ ಏನಂದ್ರೆ ಅಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಅಲ್ಲಿ ಆವಿಯಾಗುವುದು, ಅದೇ ರೀತಿಯಾಗಿ ಸಂಜೆವರೆಗೆ ಮಳೆ ಬರುವುದು ಸರ್ವೇ ಸಾಮಾನ್ಯ ಅಂತ ನಾವು ಹೇಳ್ಬೋದು. ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದಾಗ ಇಲ್ಲಿ ಧ್ರುವೀಯ ಪ್ರದೇಶಕ್ಕೂ ಅದೇ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಸಮಭಾಜಕ ವೃತ್ತ ಹೋಲಿಸಿದಾಗ ಏನಾಗುತ್ತೆ ಅಂದಾಗ
ಕರ್ಕಾಟಕ ಮತ್ತು ಮಕರ ಸಂಕ್ರಾಂತಿ ವೃತ್ತಗೊಳ್ಳುತ್ತವೆ. ಕರ್ಕಾಟಕ, ಅದೇ ರೀತಿ ಮಕರ ಸಂಕ್ರಾಂತಿ ವೃತ್ತಗಳು ಏನಾಗುತ್ತೆ, ಪ್ರದೇಶಗಳಲ್ಲಿ ಉಪ್ಪಿನಂಶ ಅಧಿಕವಾಗಿರುತ್ತದೆ. ಉಪ್ಪಿನಂಶ ಏನಾಗಿರುತ್ತೆ, ಅಧಿಕವಾಗಿರುತ್ತದೆ. ಓಕೆನಾ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಧಿಕವಾಗಿದ್ದ ಪ್ರತಿದಿನ ಸಮಭಾಜಕ ವೃತ್ತದಲ್ಲಿ ಪ್ರತಿದಿನ ಏನಾಗಿರುತ್ತೆ, ಮಳೆ ಬರುವುದರಿಂದ, ಮಳೆ ಅಧಿಕವಾಗಿರುವುದರಿಂದ, ಸೂರ್ಯನ ಕಿರಣ ನೇರವಾಗಿ ಬೀಳುವುದರಿಂದ, ಉಷ್ಣಾಂಶ ಜಾಸ್ತಿ ಇರುವುದರಿಂದ, ಅಧಿಕವಾಗಿ ಮಳೆ ಬೀಳುವುದರಿಂದ ಇಲ್ಲಿ ಏನಾಗುತ್ತೆ, ಲವಣಾಂಶ ಕಡಿಮೆಯಾಗುತ್ತದೆ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಈ ಕೆಳಗಿನ ಯಾರು 1857ರ ದಂಗೆ ನಾಯಕರಾಗಿರ್ಲಿಲ್ಲ? 1857ರ ದಂಗೆಯ ನಾಯಕರಾಗಿರಲಿಲ್ಲ ಅಂತ ಕೇಳ್ತಾರೆ. ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಮಾನ್ ಸಿಂಗ್, ಖಾನ್ ಬಹದ್ದೂರ್ ಖಾನ್ ಅಂತಿದೆ, ಮಾನ್ ಸಿಂಗ್ ಅಂತಿದೆ. ಸೊ ನೋಡಿ, 4 ಆಪ್ಷನ್ಸ್ ಇದಾವೆ. 4 ಆಪ್ಷನ್ಸ್ ಅಲ್ಲಿ ನಮಗೆ ಕನ್ಫ್ಯೂಸ್ ಆಗೋದು ಬೇಡ. ಸೊ ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲಿ ಆಗ್ತಾಳೆ? ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೇತೃತ್ವ ವಹಿಸ್ಕೊಳ್ತಾಳೆ. ತಾತ್ಯಾ ಟೋಪಿ ನೋಡ್ರಿ ಏನಾಗುತ್ತೆ ಅಂತಂದಾಗ, ನಹನ್ ಸಾಹಿಬ್ ಇದನ್ನಲ್ಲ, ನಹನ್ ಸಾಹಿಬ್ ಅವರ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಯಾರು? ತಾತ್ಯಾ ಟೋಪಿ. ಅವರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಖಾನ್ ಬಹದ್ದೂರ್ ಶಾ ನೋಡ್ರಿ, ಖಾನ್ ಬಹದ್ದೂರ್ ಖಾನ್ ಅಂತಿರುತ್ತಲ್ಲ, ಇವು ಬರೇಲಿ ಅಂತ ಬರುತ್ತೆ. ಬರೇಲಿಯಲ್ಲಿ ನೇತೃತ್ವ ವಹಿಸ್ಕೊಳ್ತಾನೆ. ಮಾನ್ ಸಿಂಗ್ ಇವನು ಮೊಘಲರ ಆಡಳಿತದಲ್ಲಿ ಬರ್ತಾನೆ. ಇವನು ಸರಿಯಾದ ಉತ್ತರ ಏನಪ್ಪಾ ಅಂತಂದಾಗ ಇವನು ಅಲ್ಲ. ಓಕೆನಾ, ಸರಿಯಾದ ಉತ್ತರ ಇವನಲ್ಲ. ಮಾನ್ ಸಿಂಗ್ ಅಂತ ಇಲ್ಲಿ ನಾಯಕತ್ವ ವಹಿಸ್ಕೊಳ್ಳಲ್ಲ, ನೆನಪಲ್ಲಿ. ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜ ಅಂತಂದಾಗ ನೋಡ್ರಿ, ಇಲ್ಲಿ ಸತ್ಯಶೋಧಕ ಸಮಾಜ ಚಳವಳಿಯನ್ನು ಆರಂಭಿಸಿದವರು ಯಾರು ಅಥವಾ ಪ್ರಾರಂಭಿಸಿದವರು ಯಾರು ಅಂತ ಕೇಳ್ಬೋದು. ನೋಡಿ, ಇಲ್ಲಿ ಸರಿಯಾದಂತ ಉತ್ತರ ನೋಡ್ರಿ, ಸ್ವಾಮಿ ದಯಾನಂದ ಸರಸ್ವತಿ ಇದೆ, ರಾಜಾ ರಾಮ್ ಮೋಹನ್ ರಾಯ್ ಇದೆ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇದೆ, ಜ್ಯೋತಿಬಾ ಫುಲೆ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಜ್ಯೋತಿಬಾ ಫುಲೆ ಅಂತ ನಾವು ಹೇಳ್ಬೋದು. ಜ್ಯೋತಿಬಾ ಇವ್ರು ಏನ್ ಮಾಡ್ತಾರೆ ಅಂದ್ರಾಗ, ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡ್ತಾರೆ. ಇವರು ಒಂದು ಪುಸ್ತಕ ಬರೀತಾರೆ, ಗುಲಾಮಗಿರಿ. ಏನು? ಗುಲಾಮಗಿರಿ ಎಂಬ ಪುಸ್ತಕ ಬರೀತಾರೆ. ಅದೇ ರೀತಿಯಾಗಿ ಇವರು ಏನ್ ಮಾಡ್ತಾರೆ ಅಂದ್ರೆ, ಪುಣೆಯಲ್ಲಿ ಬಾಲಕಿಯರಿಗೆ ಏನ್ ಮಾಡ್ತಾರೆ, ಒಂದು ಶಾಲೆಯನ್ನೇ ತರಿತಾರೆ. ಇವರ ಕೃತಿಗಳು ಗುಲಾಮಗಿರಿ ಆಗಿರ್ಬೋದು. ಸೆಕೆಂಡ್, ಗುಲಾಮಗಿರಿ, ಅದೇ ರೀತಿಗೆ ಸಾರ್ವಜನಿಕ ಸತ್ಯ ಧರ್ಮ ಆಗಿರ್ಬೋದು. ಅದೇ ರೀತಿಯಾಗಿ ಶಿವಾಜಿಯ ಜೀವನ, ಈ ರೀತಿ ಬರೀತಾರೆ. ಇವರು ಏನಾಗ್ತದೆ, ಜನನದಿಂದ ಮಹಾತ್ಮ ಎಂದು ಕರೆಸಿಕೊಳ್ತಾರೆ. ಅನೇಕ ರೀತಿಯ ಜನರಿಂದ ಮಹಾತ್ಮರು ಅಂತ ಕರೆಸಿಕೊಳ್ತಾರೆ. ಇವರು ದೀನಬಂಧು ಎಂಬ ಪ್ರಸಿದ್ಧರಾದಂತಹ ಏನಾಗ್ತಾರೆ ಅಂತಂದಾಗ, ಲೋಖಂಡಿ ಮುಂಬೈ ಗಿರಣಿ ಕಾರ್ಮಿಕರ ಸಂಘ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಓಕೆನಾ ಸ್ನೇಹಿತರೆ, ಇವರು ಕೂಡ ಅದೇ ರೀತಿಯಾಗಿ ಇವರ ವೈಫ್ ಕೂಡ ಏನ್ ಮಾಡ್ತಾರೆ ಅಂತಂದಾಗ, ಅನೇಕ ರೀತಿಯ ಶಿಕ್ಷಣದಲ್ಲಿ ಕಾರ್ಯ ನಿಪುಣರಾಗ್ತಾರೆ. ವೆರಿ ಇಂಪಾರ್ಟೆಂಟ್, ಇವರ ಗುಲಾಮಗಿರಿ ಎಂಬುದು ವೆರಿ ಇಂಪಾರ್ಟೆಂಟ್. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡೋದು ಇವರು. ಓಕೆನಾ. ನೆಕ್ಸ್ಟ್ ನೋಡಿ, ಕರ್ನಾಟಕ ಸಹಕಾರ ಚಳವಳಿ ಪಿತಾಮಹ ಯಾರು? ನೋಡಿ, ಕರ್ನಾಟಕ ಸಹಕಾರ ಚಳವಳಿಯ ಪಿತಾಮಹ ಯಾರು? ನೋಡಿ, ಸಹಕಾರ ಸಂಘ ಅಥವಾ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡೋದು ಮುಖ್ಯ ನಮ್ಮ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ, ಅದು 1904ರಲ್ಲಿ ಸ್ಥಾಪನೆ ಆಗುತ್ತೆ. ಅದೇ ಉತ್ತರ ಕರ್ನಾಟಕದಲ್ಲಿ ಗಣಗಿನಾಳ್ ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾರು ವಹಿಸ್ತಾರೆ ಅಂದ್ರೆ ಸಿದ್ದನಗೌಡ, ಸಣ್ಣ ರಾಮನಗೌಡ ಪಾಟೀಲ್. ಇವರು
ಸಹಕಾರ ಚಳವಳಿಯ ಪಿತಾಮಹ ಅಂತ ಕರಿತೀವಿ. ಕರ್ನಾಟಕದ ಸಹಕಾರ ಚಳವಳಿಯ ಪಿತಾಮಹರು ಅಂತ ಕರಿತೀವಿ. ಏಷ್ಯಾದಲ್ಲೇ ನಮ್ಮ ಭಾರತದ ಅದು ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿನೇ ಸ್ಥಾಪನೆ ಆಗುತ್ತದೆ. ನೋಡಿ, ಪ್ರಚಲಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೂತನ ಅಧ್ಯಕ್ಷರು ಯಾರು? ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೂತನ ಅಧ್ಯಕ್ಷರು ಯಾರು ಅಂದಾಗ ಚೆಲ್ಲ ಶ್ರೀನಿವಾಸಲು ಶೆಟ್ಟಿ. ಮೊನ್ನೆ ತಾನೇ ಆಗಿದ್ದಾರೆ, ಲಾಸ್ಟ್ ಮಂತ್ ಚೆಲ್ಲ ಶ್ರೀನಿವಾಸಲು ಶೆಟ್ಟಿ. ಅಂದ್ರೆ ಈಗ ಮುಗಿಸಿರುವಂತರು ದಿನೇಶ್ ಕುಮಾರ್. ದಿನೇಶ್ ಕುಮಾರ್ ಅವರೇನಾಗ್ತಾರೆ, ಅವರ ಸ್ಥಾನಕ್ಕೆ ಚೆಲ್ಲ ಶ್ರೀನಿವಾಸಲು ಶೆಟ್ಟಿ, ಆಂಧ್ರ ಪ್ರದೇಶದವರು. ಇನ್ನೂ ಕ್ವಶನ್ ಇದೆ ನೋಡಿ, ಮೊನ್ನೆ ತಾನೇ ಪ್ರತಿಯೊಬ್ಬರಿಗೂ ಗೊತ್ತು ಇದರ ನೀಟ್ನಂತಹ ಅಥವಾ ನೀಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಯು ಜಿ ಸಿ ನಡೀತಕ್ಕಂಥ ಎಲ್ಲ ಕ್ವಶನ್ ಪೇಪರ್ ಲಾಸ್ಟ್ ಟೈಮ್ ಏನಾಯಿತು, ಲೀಕ್ ಆಯಿತು. ನೀಟು ಅದೇ ರೀತಿ ನೆಟ್ ನೆಕ್ಸ್ಟ್ ಮಂತ್, ಇದೇ ಮಂತಲ್ಲಿ 21 ಎಕ್ಸಾಮ್ ಇದೆ, ಅದು ಕೂಡ ಗೊತ್ತು. ಓಕೆನಾ? ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸುಧಾರಣೆಗೆ ಯಾರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಲಾಗಿದೆ? ಅಂದ್ರೆ ಕ್ವಶನ್ ಪೇಪರ್ ಔಟ್ ಲೀಕ್ ಮಾಡೋದು, ಇದು ಸುಧಾರಣೆ ತರಬೇಕು. ಅಂದ್ರೆ ಒಂದು ಹಿತದೃಷ್ಟಿಯಿಂದ ಪರೀಕ್ಷೆಯ ಸುಧಾರಣೆ ತರುವುದು ಯಾರ ಸಮಿತಿ ರಚನೆ ಮಾಡಲಾಗಿದೆ ಅಂತ ಬಂದಾಗ, ಸೊ ನೋಡಿ ಇಲ್ಲಿ ಡಾಕ್ಟರ್ ಕೆ ರಾಧಾಕೃಷ್ಣ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ನೋಡ್ರಿ, MS ಸ್ವಾಮಿನಾಥನ್ ಅಂತ ಇದಕ್ಕೆ ಸಂಬಂಧನೇ ಇಲ್ಲ. ಪ್ರೊಫೆಸರ್ ರಾಮಕೃಷ್ಣ ಕೆ ಇವರು ಏನಾಗ್ತಾರೆ, ಸದಸ್ಯರಿದ್ದಾರೆ, ಇದರ ಸದಸ್ಯರು. ನೆಕ್ಸ್ಟ್ ನೋಡಿ 7, ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಸೊ ನೋಡಿ, ಭಾರತದಲ್ಲಿ ಲೋಕಸಭಾ ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ. ನೋಡ್ರಿ, ಇವರ ಮಾನಸಿಕ ವೇತನವು 4,50,000. ಇವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಷ್ಟೇ ಸ್ಥಾನ ಮತ್ತು ಗೌರವವನ್ನು ಹೊಂದಿರುತ್ತಾರೆ ಅಂತ ಹೇಳ್ಬೋದು. ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಅನ್ವಯ 6ನೇ ಸ್ಥಾನ ಇವರು ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಸೊ ನೋಡಿ, ಎಲ್ಲವೂ ಕರೆಕ್ಟ್ ಇದೆ ಅನ್ಸುತ್ತೆ. ಇಲ್ಲಿ ರಾಂಗ್ ಆಗಿರೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ತಪ್ಪಾಗಿರುವುದು 1ನೇದು, ಇವರ ಅಧಿಕಾರಾವಧಿ 5 ವರ್ಷಗಳು. ಲೋಕಸಭೆಯ ಒಬ್ಬ ಹಿರಿಯ ಸದಸ್ಯನನ್ನೇ ಇಲ್ಲಿ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಇವರ ಮಾನಸಿಕ ವೇತನ ಬಂದ್ರೆ 4,50,000 ಇರುತ್ತೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಷ್ಟೇ ಇವರು ಸ್ಥಾನಮಾನ ಹೊಂದಿರ್ತಾರೆ. 6ನೇ ಅಂದ್ರೆ ಇವರು ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಅನ್ವಯ 6ನೇ ಸ್ಥಾನ ಅಲಂಕರಿಸಿದ್ದಾರೆ. ಫಸ್ಟು ರಾಷ್ಟ್ರಪತಿ ಹೌದಲ್ವಾ, ಉಪರಾಷ್ಟ್ರಪತಿ, ಪ್ರಧಾನಿ ಅಲ್ವಾ, ಈ ರೀತಿಯಾಗಿ ನೋಡ್ತಾ ಹೋದಾಗ ನಮಗೆ 6ನೇ ಸ್ಥಾನಕ್ಕೆ ಇರುವುದೇ, 6ನೇ ಸ್ಥಾನಕ್ಕೆ 2 ಸ್ಥಾನಗಳು ಪಡ್ಕೊಳ್ತವೆ. ಮುಖ್ಯ ನ್ಯಾಯಾಧೀಶರಷ್ಟು ಮುಖ್ಯ ನ್ಯಾಯಾಧೀಶರು, ಅದೇ ರೀತಿಯಾಗಿ ಲೋಕಸಭಾ ಅಧ್ಯಕ್ಷರು. ಇವು 2 ಹುದ್ದೆಗಳು ಸಮಾನ ಅಂತ ಹೇಳ್ಬೋದು. ನೋಡಿ, ಇನ್ನೊಂದು ಕ್ವಶನ್ ಇದೆ 1831ರಲ್ಲಿ ಏನಾಗುತ್ತೆ ಅಂತಂದಾಗ, ಮೈಸೂರು ಕಮಿಷನ್ ಆಡಳಿತವನ್ನು ಜಾರಿಗೆ ತಂದವರು ಯಾರು? ಏನು ನೆಪವೊಡ್ಡಿ ಅಂದ್ರೆ ಆಡಳಿತಾತ್ಮಕ ನೆಪವೊಡ್ಡಿ ಏನ್ ಮಾಡ್ತಾರೆ, 1831ರಲ್ಲಿ ಏನ್ ಮಾಡ್ತಾರೆ ಅಂದಾಗ ಒಂದು ಮೈಸೂರು ಆಡಳಿತವನ್ನು ತಮ್ಮ ಆಡಳಿತಕ್ಕೆ ತೆಗೆದುಕೊಳ್ತಾರೆ. ಯಾರು ಅಂತಂದಾಗ ಸರ್ ವಿಲಿಯಂ ಬೆಂಟಿಕ್ ಅವರು ಏನ್ ಮಾಡ್ತಾರೆ ಅಂದ್ರೆ 1831ರಲ್ಲಿ ಆಡಳಿತ ನೆಪವೊಡ್ಡಿ, ಕುಂಟತನದ ಆಡಳಿತ ನೆಪವೊಡ್ಡಿ ಮೈಸೂರು ಕಮಿಷನರ್ ಆಳ್ವಿಕೆ ಜಾರಿಗೆ ತರ್ತಾರೆ. ಲಾರ್ಡ್ ಕಬ್ಬನ್ ಅವ್ರು ಗೊತ್ತಿದೆ, ಅವರೆಲ್ಲ ಆಡಳಿತ ಮಾಡ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಅಂತೂ ಗೊತ್ತು, ಸಹಾಯ ಸೈನ್ಯ ಪದ್ಧತಿಯನ್ನು ತರ್ತಾರೆ. ಚಾರ್ಲ್ಸ್ ಮೆಕಾಪಾಟ್ ಇವರು ಗೊತ್ತೇ ಇದೆ ನಿಮಗೆ. ನೆಕ್ಸ್ಟ್ ಆರ್ಥರ್ ವೆಲ್ಲೆಸ್ಲಿ. ಚಾರ್ಲ್ಸ್ ಮೆಕಾಪಾಟ್ ಅವರು ಏನಂತಾರೆ, ಒಂದು ಭಾರತೀಯರು ತೆರಿಗೆ ತೆರೆಯನ್ನು ಏನಂತಾರೆ, ಅಪರಾಧ ತೆರಿಗೆ. ಹಣ್ಣು ಕಟ್ತಿರ್ತಾರಲ್ಲ ಅಂತ ತೆರಿಗೆಯನ್ನು ಏನಂದಿರ್ತಾರೆ ಇವರು, ಅಪರಾಧ ತೆರಿಗೆ ಅಂತೇಳಿ ಕರೀತಾರೆ. ಸೂಕ್ಷ್ಮ ಹಣಕಾಸಿನ ಪಿತಾಮಹ ಎಂದು ಬಿರುದು ಪಡೆದ ವ್ಯಕ್ತಿ ಯಾರು? ಸೂಕ್ಷ್ಮ
ಹಣಕಾಸಿನ ಪಿತಾಮಹ ಎಂದು ಬಿರುದು ಪಡೆದವರು ಯಾರು ಅಂತಂದಾಗ, ಸೊ ನೋಡಿ ಇಲ್ಲಿ ಯಾರು ಅಂತಂದಾಗ ಮೊಹಮ್ಮದ್ ಯೂನಿಸ್ ಅವರನ್ನ ಸೂಕ್ಷ್ಮ ಹಣಕಾಸಿನ ಪಿತಾಮಹ ಎಂದ ನಾವು ಕರಿತೀವಿ. ನೆಕ್ಸ್ಟ್ ನೋಡಿ, ಮೊದಲ ಬಾರಿಗೆ ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ರಚಿಸಲು ಶಿಫಾರಸು ಮಾಡಿದ ಆಯೋಗ ಯಾವುದು? ಸೊ ನೋಡಿ, ಮೊಟ್ಟ ಮೊದಲು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ರಚಿಸಲು ಒಂದು ಶಿಫಾರಸು ಮಾಡುತ್ತೆ ಸಮಿತಿ. ಆ ಸಮಿತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ನೋಡಿ, ವಿಜಯನಗರ ಆಡಳಿತದಲ್ಲಿ ಹಟ್ಟಿವಣಿ ಎಂದು ಅಧಿಕಾರಿ ಯಾವ ಇಲಾಖೆಯ ಮುಖ್ಯಸ್ಥನಾಗಿದ್ದನು? ಸೊ ಇಲ್ಲಿ ನೋಡಿ, ಹಟ್ಟಿವಣಿ ಅಂತಂದ್ರೆ ಇಲ್ಲಿ ಯಾವ ಇಲಾಖೆಯ ಮುಖ್ಯಸ್ಥನಾಗಿದ್ದು ಅಂದ್ರೆ ನೋಡಿ, ಬಿಜಾಪುರ ಅಂದ್ರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಿಜಾಪುರ ಸುಲ್ತಾನರು ಈ ಕಡೆ ಆಡಳಿತ ಮಾಡ್ತಿರ್ತಾರೆ, ವಿಜಯನಗರ ಸಾಮ್ರಾಜ್ಯದರು ಈ ಕಡೆ ಆಡಳಿತ ಮಾಡ್ತಾ ಇರ್ತಾರೆ. ಇಲ್ಲಿ ಗ್ರಾಮ ಸೇವಕರು, ಆಯಗಾರರು ಮತ್ತು ಪೊಲೀಸುಗಾರರು ಅಂತೇಳಿ ನೇಮಕ ಮಾಡ್ತಾರೆ. ತಳಾರರು ಅಂತ ಕರಿತಾ ಇರ್ತೀವಿ. ನಾಯಕಂ ಪದ್ಧತಿಯಲ್ಲಿ ಜಾರಿಯಲ್ಲಿರುತ್ತೆ. ಅದರಲ್ಲಿ ಬರ್ತಕ್ಕಂಥ ಹಟ್ಟವಣಿ ಎಂಬ ಅಧಿಕಾರಿ ಯಾರು ಅಂತಂದಾಗ ಭೂ ಕಂದಾಯದ ಮುಖ್ಯಸ್ಥನಾಗಿರ್ತಾನೆ. ನೆಕ್ಸ್ಟ್ ನೋಡ್ರಿ, ಏನಿದೆ, ಮೊಘಲರ ಸಾಮ್ರಾಜ್ಯವನ್ನು ಮೊದಲ ಬಾರಿಗೆ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದವರು ಯಾರು? ಪ್ರಾಂತ್ಯಗಳನ್ನಾಗಿ ಆಡಳಿತ ಮಾಡಿದವರು ಯಾರು ಅಂತ ಬಂದಾಗ ಇಲ್ಲಿ ಬಾಬರ್ ಅವರು ಪ್ರಾಂತ್ಯಗಳನ್ನಾಗಿ ಆಡಳಿತ ವಿಂಗಡಣೆ ಮಾಡ್ತಾರೆ. ನೋಡ್ರಿ, ಇವರ ಆಡಳಿತಾವಧಿ 1556ರಿಂದ 1605ರವರೆಗೆ ಆಡಳಿತ ಮಾಡ್ತಾರೆ. ಅಕ್ಬರ್ ಜಾರಿಗೆ ಅನೇಕ ರೀತಿಯ ಕೆಲವು ಕಾರ್ಯರೂಪಕ್ಕೆ ಕೆಲವು ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾರೆ. ಸಾಮ್ರಾಜ್ಯವನ್ನು 12 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟರಲ್ಲಿ ಅಂದಾಗ 1779ರಲ್ಲಿ 12 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಪ್ರಥಮ ಕೈಗಾರಿಕಾ ನೀತಿ ಯಾವಾಗ ಜಾರಿಯಾಗ್ತದೆ? ನೋಡಿ, ಕೈಗಾರಿಕಾ ನೀತಿ 1947ನಲ್ಲಿ ಆಗುತ್ತೆ. ಪ್ರಥಮ ಕೈಗಾರಿಕಾ ನೀತಿ ಅಂದ್ರೆ ಎರಡನೇ ಕೈಗಾರಿಕಾ ನೀತಿಯು 1991ನಲ್ಲಿ ಆಗುತ್ತೆ. 1947 ಅಂತ ಗೊತ್ತೇ ಇದೆ. ಓಕೆ, ನೆಕ್ಸ್ಟ್ ಇಂಗ್ಲಿಷರು ಯಾರನ್ನು ದಕ್ಷಿಣ ಭಾರತದ ಪ್ರಬಲ ವೈರಿ ಎಂದು ಪರಿಗಣಿಸಿದ್ದರು? ಸೊ ನೋಡಿ, ಇಂಗ್ಲಿಷರು ಯಾರನ್ನು ದಕ್ಷಿಣ ಭಾರತದ ಪ್ರಬಲ ವೈರಿ, ಶತ್ರು ಎಂದು ಪರಿಗಣಿಸಿದ್ರು? ನಮ್ಮ ಸಡನ್ಲಿ ಹೋಗುತ್ತೆ, ಶಿವಾಜಿ, ರಾಣಿ ಚೆನ್ನಮ್ಮ. ಸೊ ಇವು ಎರಡು ಅಲ್ಲ. ನೋಡ್ರಿ, ಟಿಪ್ಪು ಸುಲ್ತಾನ್, ಶಿವಾಜಿ, ರಾಣಿ ಚೆನ್ನಮ್ಮ. ಇಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ, ಶಿವಾಜಿ ಮೊಘಲರ ಜೊತೆ ಹೋರಾಟ ಮಾಡ್ತಾನೆ. ನೋಡ್ರಿ, ಔರಂಗಜೇಬು ಇವನಿಗೆ ಬಹಳಷ್ಟು ಅಪೋಸಿಟ್ ಆಗ್ತಾರೆ. ಶತ್ರು, ಪರಮ ಏನಾಗ್ತಾರೆ ಅಂದ್ರೆ ವಿರುದ್ಧ ಶತ್ರುಗಳಾಗ್ತಾರೆ. ಆದ ನಂತರ ಪುಟ್ಟಿಯಲ್ಲಿ ಬಚ್ಚಿಟ್ಕೊಂಡು ಬಂದು, ಅದೇನೋ ಬೇಡ, ನೆಕ್ಸ್ಟ್ ವಿಷಯ ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಟಿಪ್ಪು ಸುಲ್ತಾನ್ ನೋಡ್ರಿ, ಮೈಲಾರ್ ಮಹಾದೇವಪ್ಪ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಗೊತ್ತಿದೆಯಲ್ಲ, ಅಲ್ಲಿ 1824ರಲ್ಲಿ ಬ್ರಿಟಿಷರ ವಿರುದ್ಧ ಏಕಾಂಗಿಯಾಗಿ ರಾಣಿ ಚೆನ್ನಮ್ಮ ಹೋರಾಟ ಮಾಡ್ತಾಳೆ. ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಟ, ಇವಳ ಬಲಗೈ ಬಂಟ ಆಗಿರುತ್ತೆ. ನೋಡ್ರಿ, ಭಾರತದ ಸಂವಿಧಾನದ ರಾಜ್ಯ ನಿರ್ದೇಶನ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ನೋಡಿ, ಇನ್ನೊಮ್ಮೆ, ಭಾರತ ಸಂವಿಧಾನದ ರಾಜ್ಯ ನಿರ್ದೇಶನ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಬಂದಾಗ ನೋಡಿ, ಇಲ್ಲಿ ಸರಿಯಾದಂಥ ಉತ್ತರ ಐರ್ಲೆಂಡ್. ಯಾವುದು? ಐರ್ಲೆಂಡ್ ಅಂತ ಹೇಳಬಹುದು. ಸೊ ನೆಕ್ಸ್ಟ್ ನೋಡಿ,
ನೋಡಿ ಈಗ ಏನಾಗುತ್ತಂತಂದಾಗ ಯಾವ ಸಂತತಿಯವರು ಹಲ್ಮಿಡಿಯಲ್ಲಿ ದೊರೆತ ಮೊದಲ ಕನ್ನಡ ದಾಖಲೆಯನ್ನು ಹೊರಡಿಸಿದರು ಹಂಗನ್ನು ಕೇಳ್ಬೋದು. ನೋಡಿ ಪ್ರಪ್ರಥಮವಾಗಿ ಕನ್ನಡದಲ್ಲಿ ದೊರೆತ ಶಾಸನ ಯಾವುದು ಕೇಳಬಹುದು. ಪ್ರಪ್ರಥಮದಲ್ಲಿ ಹಲ್ಮಿಡಿ ಶಾಸನವನ್ನು ಹೊರಡಿಸಿದವರು ಯಾರು? 3 ರೀತಿಯಲ್ಲಿ ಕ್ವಶನ್ ಕೇಳಬಹುದು. ಇಲ್ಲಿ ಸರಿಯಾದಂತ ಉತ್ತರ ಕದಂಬರು. ಸರಿಯಾದಂತ ಉತ್ತರ ನೋಡಿ ಕದಂಬರು ಅಂತ ನಾವು ಹೇಳ್ಬೋದು. ಹಾಸನ ಜಿಲ್ಲೆಯ ಹಲ್ಮಡಿ ಎಂಬಲ್ಲಿ ನೋಡಿ 17 ಸಾಲುಗಳುಳ್ಳ ಒಂದು ಶಾಸನ ಅಂತ ಹೇಳ್ಬೋದು. 17 ಹಲ್ಮಿಡಿ ಶಾಸನ ಇದೆಯಲ್ಲ, ಹಲ್ಮಿಡಿ ಶಾಸನ 17 ಸಾಲುಗಳನ್ನು ಹೊಂದಿರುವಂತಹ ಒಂದು ಶಾಸನ. ಇದರ ರಚನಾಕಾರ ಯಾರು ಅಂತಂದಾಗ ಕಾಕುಸ್ಥ ವರ್ಮ. ಕಾಕುಸ್ಥ ವರ್ಮ ಇದರ ರಚನಾಕಾರ. ಇದರಲ್ಲಿ ಈ ಶೀಲ ನೋಡ್ರಿ, ಒಂದ್ ಸೆಕೆಂಡು. ಈ ಶಿಲಾ ಅಂತ ಕನ್ನಡ ಪದ ನಾವು ಕಾಣಬಹುದಾಗಿದೆ. ಈ ಶಿಲಾ ಅಂತ ನೋಡ್ರಿ. ಇದನ್ನು ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಅಂತಂದಾಗ ನೋಡ್ರಿ 1936ರಲ್ಲಿ ನೆನಪಿರ್ಲಿ, 1936ರಲ್ಲಿ ಪತ್ತೆ ಹಚ್ಚಿದವರು ಅಂದಾಗ ಎಂ.ಎಚ್. ಕೃಷ್ಣ. ಎಂ.ಎಚ್. ಕೃಷ್ಣನ್ನವರು ಪತ್ತೆ ಮಾಡ್ತಾರೆ. ಇದು ನಮ್ಗೆ ನೆನಪಿರ್ಲಿ. ಓಕೆನಾ? ಓಕೆ, ಇನ್ನೊಂದು ಮುಂದಿನ ಕ್ವಶನ್. ಅಂಚಿನ ದೃಷ್ಟಿಗುಣ ಎಂದರೆ ನೋಡಿ, ಆಲ್ಮೋಸ್ಟ್ ರೈಸ್ ಆಗಿದೆ ಇದು ಕೂಡ ಒನ್ ಟೈಮು. ಹಂಚಿನ ಅಂದ್ರೆ ಕೊನೆಯ ಅಂತ ಬರುತ್ತಲ್ವಾ? ಸೊ ಹಾಗಂತಲ್ಲ, ಹಂಚಿನ ದೃಷ್ಟಿಗುಣ ಅಂತಂದಾಗ ನೋಡ್ರಿ ಅಧಿಕ ದೃಷ್ಟಿಗುಣ ಅಂದ್ರೆ ಉನ್ನತ ಮಟ್ಟದ ದೃಷ್ಟಿಗುಣ ಅಂತ ನಾವು ಹೇಳಬಹುದು. ಹಂಚಿನ ದೃಷ್ಟಿಗುಣ ಅಂದಾಗ ನೋಡಿ, ಇಲ್ಲಿ ಅನುಭೋಗಿಯು ಹೆಚ್ಚುವರಿಯಾಗಿ ಘಟಕಗಳನ್ನು ಏನ್ ಮಾಡಿರ್ತಾನೆ, ಅನುಭೋಗಿಸ್ತಾ ಹೋದಾಗ ಅಲ್ಲಿ ಪಡೆಯುವ ಹೆಚ್ಚುವರಿಯಾಗಿ ಒಂದು ದೃಷ್ಟಿಗುಣ ಪಡಿತಾನೆ. ಅದಕ್ಕೆ ನಾವು ಸೀಮಂತ ದೃಷ್ಟಿಗುಣ ವಿಶ್ಲೇಷಣೆ ಅಂತ ನಾವು ಕರಿತೀವಿ. ಸೀಮಂತ ದೃಷ್ಟಿಗುಣ, ಹೆಚ್ಚಿನ ದೃಷ್ಟಿಗುಣ ಅಂತ ನಾವು ಕರಿಬಹುದು. ನೆಕ್ಸ್ಟ್ ನೋಡ್ರಿ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಹೆಂಗಿದೆ. ಅರ್ಥಶಾಸ್ತ್ರವು ಕೊರತೆಯ ಸಮಸ್ಯೆ ಅಧ್ಯಯನ, ಈ ಅಭಿಪ್ರಾಯವನ್ನು ನೀಡಿದ ಅರ್ಥಶಾಸ್ತ್ರಜ್ಞ ಯಾರು? ನೋಡಿ ಇಲ್ಲಿ ಏನಿದೆ, ಎಕನಾಮಿಕ್ಸ್ ಸಂಬಂಧಿಸಿದ್ದಂತ ನೋಡ್ರಿ. ಇಲ್ಲಿ ಅರ್ಥಶಾಸ್ತ್ರವು ಕೊರತೆಯ ಸಮಸ್ಯೆ ಅಧ್ಯಯನ. ನೋಡ್ರಿ, ಅರ್ಥಶಾಸ್ತ್ರ ಇದೆಯಲ್ಲ, ಅದನ್ನೋದು ಒಂದು ಕೊರತೆಯ ಸಮಸ್ಯೆಯ ಅಧ್ಯಯನ ಅಂತ ಅಭಿಪ್ರಾಯ ನೀಡಿದ ಅರ್ಥಶಾಸ್ತ್ರಜ್ಞ ಯಾರು? ಇಲ್ಲಿ ಸರಿಯಾದಂತ ಉತ್ತರ ನೋಡಿ ಲಿಯೋನೆಲ್ ರಾಬಿನ್ಸ್. ಲಿಯೋನೆಲ್ ರಾಬಿನ್ಸ್ ಇಲ್ಲಿ ಸರಿಯಾದಂತ ಉತ್ತರ ಅಂತ ನಾವು ಹೇಳ್ಬೋದು. ನೋಡಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವ್ಯಾಖ್ಯಾನವನ್ನು ನೋಡಿ, ಅರ್ಥ ವಿಜ್ಞಾನವು ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಇದನ್ನ ಉಲ್ಲೇಖಿಸುತ್ತಾರೆ. ರಾಬಿನ್ಸ್ ಅವರ ಪ್ರಕಾರ ಅಪರಿಮಿತ ನೋಡಿ, ಅಪರಿಮಿತ ಬಯಕೆಗಳು, ಕೊರತೆಯಿಂದ ಕೂಡಿರುವ ಸಂಪನ್ಮೂಲಗಳು ಮತ್ತು ಅದೇ ರೀತಿಯಾಗಿ ಬಹುಆಯ್ಕೆಗೆ ಲಭ್ಯವಿರುವ ಸಂಪನ್ಮೂಲಗಳ ಬಗ್ಗೆ ಮಾನವ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಇದು ಏನಂತಾರೆ ಅವರು, ಕೊರತೆಯ ವ್ಯಾಖ್ಯಾನ. ಅರ್ಥಶಾಸ್ತ್ರ ಒಂದು ಕೊರತೆಯ ಸಮಸ್ಯೆಯ ಅಧ್ಯಯನ ಅಂತ ಕರೀತಾರೆ. ಸಮುದ್ರದಲ್ಲಿ ನೋಡಿ ನೆನಪಿರ್ಲಿ, ಇಲ್ಲಿ ಒಂದೇನು ಕ್ವಶನ್ ಇದೆ ನೋಡ್ರಿ. ಒಂದ್ ಸೆಕೆಂಡ್. ಏನಿದೆ ನೋಡಿ ಕ್ವಶನ್ ಇಲ್ಲಿ. ಸಮುದ್ರದ ಜಲದಲ್ಲಿ ಅಪಾರವಾದ ಮೊತ್ತದಲ್ಲಿ ದೊರಕುವ ಮೂಲ ವಸ್ತು, ಎಲಿಮೆಂಟ್ ಅಂದ್ರೆ ವಸ್ತು ಯಾವುದು? ನೋಡಿ, ಸಮುದ್ರದ ಅಡಿಯಲ್ಲಿ ಅಪಾರವಾದ ಮೊತ್ತ ಅಂದ್ರೆ ಬಹಳಷ್ಟು ಮೂಲ ವಸ್ತು ದೊರಕುವಂತ ಮೂಲ ವಸ್ತು, ಎಲಿಮೆಂಟ್ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾದಂತ ಉತ್ತರ ನಾವು ಸಡನ್ಲಿ ಹೋಗ್ತೀವಿ, ಅಯೋಡಿನ್ ಅಂತ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು ಅಂತ. ಇವೆರಡು ಅಲ್ಲ, ಕ್ಲೋರಿನ್. ಸರಿಯಾದಂತ ಉತ್ತರ ಕ್ಲೋರಿನ್ ಅಂತ ನಾವು ಹೇಳ್ಬೋದು. ಕ್ಲೋರಿನ್ ನೋಡಿ, ಸಾಗರದ ನೀರಿನಲ್ಲಿ ಕರಗಿರುವ ಘನ ಅಥವಾ ಖನಿಜಗಳ ಲವಣ ಅಂಶಗಳು ಒಟ್ಟಾರೆ ಪ್ರಮಾಣವನ್ನು ನಾವು ಲವಣತೆ ಅಂತ ಕರಿತೀವಿ. ನಿಜ,
ಲಾಸ್ಟ್ ಟೈಮ್ ನೋಡಿದ್ವಿ. ಅದು ನೋಡ್ರಿ, ಸಾಗರದ ಲವಣತೆ ಹಲವಾರು ಮೂಲ ಧಾತುಗಳಿಂದ ಕೂಡಿರುತ್ತೆ, ಅದು ನಮ್ಗೆ ಗೊತ್ತಿರ್ಬೋದು. ಸೋಡಿಯಂ ಆಗಿರ್ಬೋದು, ಕ್ಲೋರೈಡ್ ಆಗಿರ್ಬೋದು, ಇದನ್ನು ಸೋಡಿಯಮ್ಮು ಬರುತ್ತೆ, ಕ್ಲೋರೈಡು ಬರುತ್ತೆ, ಆದರೆ ಅಲ್ಪ ಪ್ರಮಾಣದಲ್ಲಿ ಅವು ಸಿಗ್ತಾ ಹೋಗ್ತವೆ. ಆದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಲೋರೈಡ್ ನಮಗೆ ಸಿಗುತ್ತದೆ. ನೋಡ್ರಿ, ಕ್ಲೋರೈಡ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತಂದಾಗ 77.80ರಷ್ಟು ನಾವು ಕ್ಲೋರೈಡ್ ನೋಡಿ ಕ್ಲೋರಿನ್ ಅನ್ನು ಕಾಣ್ತಾ ಹೋಗ್ತೀವಿ. ಕ್ಲೋರೈಡ್ ಅಥವಾ ಕ್ಲೋರಿನ್ ನಾವು ಕಾಣ್ತಾ ಹೋಗ್ತೀವಿ. 77.8 ಸೋಡಿಯಂ ಕ್ಲೋರೈಡ್ ಅಥವಾ ಕ್ಲೋರಿನ್ ಅಂತ ಕರಿತೀವಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ವಿರಳ ಜನಸಂಖ್ಯೆಯುಳ್ಳ ಪ್ರದೇಶ ಗುಂಪಿನಲ್ಲಿ ಅನ್ವಯವಾಗುತ್ತದೆ? ವಿರಳ ಅಂದ್ರೆ ಕಡಿಮೆ. ನೋಡಿ ಇಲ್ಲಿ ಯಾವುದು ಗುಂಪಿಗೆ ಅನ್ವಯವಾಗುತ್ತದೆ ಅಂದಾಗ ಸವನ್ನ ಹುಲ್ಲುಗಾವಲು, ಪಾಂಪಾಸ್ ಹುಲ್ಲುಗಾವಲು, ಆಸ್ಟ್ರೇಲಿಯಾದ ಹುಲ್ಲುಗಾವಲು, ಅದೇ ರೀತಿಯಾಗಿ ಸಮಭಾಜಕ ವೃತ್ತ ದಟ್ಟ ಕಾಡುಗಳು. ಇಲ್ಲಿ ಸರಿಯಾದಂಥ ಉತ್ತರ ಸಮಭಾಜಕ ವೃತ್ತದ ದಟ್ಟ ಕಾಡು ಅಂತ ನಾವು ಹೇಳ್ಬೋದು. ಇತ್ತೀಚೆಗೆ ರೇಮಾಲ್ ಚಂಡಮಾರುತ ಕಾಣಿಸಿಕೊಂಡ ರಾಜ್ಯ, ಸಡನ್ಲಿ ಹೋಗೋದೇ ನಾವು ಕೇರಳ. ಸೊ ರಾಂಗ್. ಕೇರಳ ಯಾಕಂದ್ರೆ ನಿನ್ನೆ ಮೊನ್ನೆ ಹಾಕ್ತಿರ್ತದ್ದು, ಇದು 1-2 ಮಂತ್ ಬ್ಯಾಕ್ ಆಗಿರ್ತಕ್ಕಂಥದ್ದು, 2 ಮಂತ್ 3 ಮಂತ್ ಬ್ಯಾಕ್ ಆಗಿರ್ತಕ್ಕಂಥದ್ದು. ಒಂದು ಇತ್ತೀಚೆಗೆ ರೇಮಲ್ ಚಂಡಮಾರುತ ಕಾಣಿಸಿಕೊಂಡಿದೆ ಎಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಪಶ್ಚಿಮ ಬಂಗಾಳ ಬಿಟ್ಟು ಒಡಿಶಾ ಅಂತ ಇತ್ತಂದ್ರೂ ಕೂಡ ಅದನ್ನು ಹಾಕ್ಬೋದು. ಎರಡು ರಾಜ್ಯಗಳಿಗೆ ಅತಿ ಪ್ರಮುಖವಾಗಿ ಹಾನಿಯನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ ನೋಡಿ, ಸಮಭಾಜಕ ವೃತ್ತದ ಮೇಲೆ ಇರುವುದಕ್ಕಿಂತ ಧ್ರುವಗಳ ಬಳಿ ವಸ್ತು ತೂಕ ಹೆಚ್ಚಾಗಿರಲು ಕಾರಣ ಏನು? ನೋಡಿ, ಭೂಮಿಯು ಆಕಾರ, ಅಲ್ಲಿನ ವಾತಾವರಣ, ಚಂದ್ರ ಆಕರ್ಷಣೆ. ನೋಡಿ, ಚಂದ್ರನ ಆಕರ್ಷಣ, ಭೂಮಿ ಮೇಲ್ಮೈ ಮೇಲಿನ ಗರಿಷ್ಠ, ಧ್ರುವಗಳ ಬಳಿ ಗುರುತ್ವಾಕರ್ಷಣೆ ಶಕ್ತಿ ಹೆಚ್ಚು. ಸೊ ಸರಿಯಾದಂಥ ಉತ್ತರ 4ನೇದು, ಧ್ರುವಗಳ ಬಳಿ ಗುರುತ್ವಾಕರ್ಷಣೆ ಶಕ್ತಿ ಹೆಚ್ಚಾಗಿರುತ್ತೆ. ನೋಡಿ, ಧ್ರುವಗಳ ಬಳಿ ಗುರುತ್ವಾಕರ್ಷಣೆ ಶಕ್ತಿ ಅತಿ ಹೆಚ್ಚಾಗಿರುವುದರಿಂದ ಅಲ್ಲಿನ ವಸ್ತು ತೂಕಕ್ಕೆ ಹೆಚ್ಚಾಗಿರಲು ಕಾರಣ ಅಂದ್ರೆ ಸೆಳೆತ. ಓಕೆನಾ. ಸೂರ್ಯನ ಅಗಾಧ ಶಕ್ತಿಗೆ ಈ ಕ್ರಿಯೆ ಪ್ರಮುಖ ಕಾರಣ. ಯಾವ ಕ್ರಿಯೆ ಪ್ರಮುಖ ಕಾರಣ? ಇದು ಕೂಡ ಕ್ವಶನ್ ರೈಸ್ ಆಗಿದೆ. ನೋಡಿ, ಬೈಜಿಕ ವಿದಳನ, ಬೈಜಿಕ ಸಮ್ಮಿಳನ, ಪರಮಾಣು ವಿಕಿರಣ ಕ್ರಿಯೆ, ಕುರುಹ ವಿಕಿರಣ. ಸೊ ಇಲ್ಲಿ ಸರಿಯಾದಂಥ ಉತ್ತರ 3ನೇದು ಪರಮಾಣು ವಿಕಿರಣ ಕ್ರಿಯೆ. ಸರಿಯಾದಂಥ ಉತ್ತರ ಪರಮಾಣು ವಿಕಿರಣ ಕ್ರಿಯೆ. ಸೊ ನೆಕ್ಸ್ಟ್ ನೋಡಿ, ಚಿಕನ್ ಗುನ್ಯಾ ರೋಗವು ಕಂಡು ಬರುವುದು. ನೋಡಿ, ಈಗ ಡೆಂಗು ಆಗ್ತಾ ಇದೆ, ಅದೇ ರೀತಿಯಾಗಿ ಚಿಕನ್ ಗುನ್ಯಾ ಯಾವುದರಿಂದ ಬರುತ್ತೆ? ಇಡೀಸ್ ಸೊಳ್ಳೆಯಿಂದ ಬರುತ್ತೆ. ಯಾವುದು? ಚಿಕನ್ ಗುನ್ಯಾ. ಇನ್ನು ನೊಣದಿಂದ ಕಾಲಾರ ಬರುತ್ತೆ. ಇನ್ನು ಅನಲಫಿಸ್ ಸೊಳ್ಳೆ, ಇದು ಏನ್ಮಾಡುತ್ತೆ? ಡೆಂಗುಕ್ಕೆ ಕಾರಣವಾಗುತ್ತೆ. ಇಡೀಸ್ ಸೊಳ್ಳೆಗಳಿಂದ ಚಿಕನ್ ಗುನ್ಯಾ ನಮಗೆ ಬರುತ್ತೆ. ಸೊ ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಮಾಡಿದ್ದೀರಿ, ಅವರೆಲ್ಲರೂ ಏನು ಮಾಡಿ? ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ. ಸೊ ಓಕೆನಾ. ಈ PDF ನೋಟ್ಸ್ ನಾನು ಏನು ಮಾಡ್ತಿದ್ದೀನಿ, ಈ ಮುಗಿದ ತಕ್ಷಣವೇ ನಿಮಗೆ ಶೇರ್ ಮಾಡ್ತೀನಿ ಗ್ರೂಪಲ್ಲಿ. ಓಕೆ. ನೋಡಿ, ನೆಕ್ಸ್ಟ್ ಕ್ವಶನ್ ಇದೆ. ಲಾರ್ಡ್ ಕರ್ಜನ್ ಅವರು ಜಾರಿಗೆ ತಂದ ಬಂಗಾಳ ವಿಭಜನೆಯನ್ನು ರದ್ದುಪಡಿಸಿದವರು ಯಾರು? ನೋಡಿ, 1905ರಲ್ಲಿ ಏನಾಗುತ್ತೆ? ಲಾರ್ಡ್ ಕರ್ಜನ್ ಅವರು ಬಂಗಾಳ ವಿಭಜನೆ ಜಾರಿಗೆ ತರ್ತಾನೆ. ಇದನ್ನು 1911ರಲ್ಲಿ ಇದನ್ನು ರದ್ದು ಮಾಡ್ತಾರೆ. ಅವರು ಯಾರು? ಸೊ ನೋಡಿ, ಲಾರ್ಡ್ ಹಾರ್ಡಿಂಗ್ ಇಲ್ಲಿ ಸರಿಯಾದಂಥ ಉತ್ತರ. ಲಾರ್ಡ್ ಲಿಟನ್ ಇವರು ಪತ್ರಿಕೋದ್ಯಗಳ ಮೇಲೆ ಒಂದು ನಿಬಂಧನೆ ತರ್ತಾನೆ. ಲಾರ್ಡ್ ಕ್ಯಾನಿಂಗ್ ಅವರು ಮೊದಲ ವೈಸರಾಯಾಗಿ ಆಯ್ಕೆ ಆಗ್ತಾರೆ. ಸೊ ಇಷ್ಟು ಇವತ್ತು 25 ಕ್ವಶನ್ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದೆ ಇನ್ನು ಸಂಜೆ ಆಗಿರ್ಬೋದು, ನಾಳೆ ಮಾರ್ನಿಂಗ್ ನಾನು ಇಂಗ್ಲೀಷ್ ಕ್ಲಾಸ್ ಕೂಡ ತಗೊಳ್ತಾ ಇದ್ದೀನಿ, ಇಂಗ್ಲೀಷ್ ಗ್ರಾಮರ್. ಸೊ ಸ್ನೇಹಿತರೆ, ಅದಕ್ಕಾಗಿ ಯಾರು ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. PDOಗೆ ನಮಗೆ ಏನಿರುತ್ತೆ ಅಂದರೆ 35 ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ, ನೆನಪಿರಲಿ. ಅದೇ ರೀತಿಯಾಗಿ VA ವಿಲೇಜ್ ಅಕೌಂಟೆಂಟ್
ಅದಕ್ಕೂ ಕೂಡ ಏನಾಗಿರುತ್ತೆ 35 ಮಾರ್ಕ್ಸ್ ಇರುತ್ತೆ. ಸಿ ಗ್ರೂಪ್ ಬರ್ತಾ ಇದೆ ನೆಕ್ಸ್ಟ್ ಮೌಲಾನ್ ಆಜಾದ್ ಆಗಿರ್ಬೋದು, ಕ್ರೈಸ್ ಆಗಿರ್ಬೋದು, ಅವಕ್ಕೆಲ್ಲ 35 ಇರುತ್ತೆ ಗ್ರೂಪ್ ಸಿ. ಹಂಗಾಗಿ ಪ್ರತಿಯೊಂದಕ್ಕೂ ಇಂಗ್ಲೀಷ್ ಇದ್ದೇ ಇರುತ್ತೆ, ಇನ್ನು ಮುಂದೆ ಯಾವುದಕ್ಕೂ ಮಿಸ್ ಆಗಂಗಿಲ್ಲ. ಅದೇ ರೀತಿಯಾಗಿ ಜಿ ಕೆ ಕೂಡ ಎಷ್ಟೇ ಇಂಪಾರ್ಟೆಂಟು ನೆನಪಲ್ಲಿ. ಎವರೇಜ್ ಎಲ್ಲವೂ ಕ್ವಶನ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು 2 ಮಂತ್ ಒಳಗಾಗಿ ಪರ್ಫೆಕ್ಟ್ ಆಗೋಣ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ತರಗತಿಯನ್ನು ನಾನು ನಿಮ್ಮ ಮುಂದೆ